ಹಾಯ್ ಗಾಯ್ಸ್, ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದಾಗೆ ನನ್ನ ಕಸಿನ್ಸ್ ಜೊತೆ ನಾನು ಇವತ್ತು ಟ್ರಿಪ್ಪಿಗೆ ಹೋಗ್ತಿದ್ದೀನಿ ಗೋಕರ್ಣಗೆ. ಸೊ ನಾವಲ್ಲಿ ಏನೇನೆಲ್ಲ ಎಂಜಾಯ್ ಮಾಡ್ತೀವಿ, ಯಾವ್ಯಾವ ಪ್ಲೇಸಿಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ನಾವು ಯಾವ ಸ್ಟೇನ ಬುಕ್ ಮಾಡಿದ್ದೀವಿ ಎಲ್ಲ ಡೀಟೇಲ್ ಆಗಿ ತೋರಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. Hi guys, welcome to Bhavana's YouTube channel. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಹಂಗಾಗಿ ನ್ಯಾಚುರಲ್ ಕ್ಲಿಪ್ಸ್ ಮಾಡಿ ಅಂತ ಏನೋ ನಾವ್ ಎಲ್ಲಿಗೆ ಹೋಗ್ತಿದ್ವೋ? ಆಕ್ಚುಲಿ ನಾವೆಲ್ಲ ಗೋಕರ್ಣ ಹೋಗ್ತಾ ಇದೀವಿ. A few moments later. ಆಕ್ಚುಲಿ ನಾವೆಲ್ಲ ಗೋವಾಗೆ ಹೋಗ್ಬೇಕಾಗಿತ್ತು. ಕಂಗ್ರಾಚುಲೇಷನ್ ಬ್ರದರ್. ಈ ಹುಡುಗಿರ್ಗಳ ಸವಾಸ ಎಲ್ಲ ಮಾಡಿ ಗೋಕರ್ಣ ಹೋಗ್ತಾ ಇದೀವಿ. ಏನ್ ಮಾಡೋದು ಹೇಳಿ ಫ್ರೆಂಡ್ಸ್? ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನಾನೇನ್ ಮಾಡಿದ್ನು? ನಾವು ಹುಡುಗಿರ್ ಏನ್ ಮಾಡಿದ್ವೋ? ನೀವೇ ಮಾಡಿದ್ದು. ಆಕ್ಚುಲಿ ಎಲ್ಲೇ ಹೋಗ್ಬೇಕಿತ್ತು, ಇವತ್ತು ಹೋಗ್ತಾ ಇದೀವಿ. ಯಾಕೆ ಅದ್ ನೀನೇ ಕಾಣ್ತಾನೆ. ನೀವು ಹಿಂಗೆಲ್ಲ ಸುತ್ಕೊಂಡು ಹೋಗೋದ, ನಾನು ಹಿಂಗೆ ಹೋಗೋದ ಅಂತ ಹೇಳ್ಕೊಟ್ಟೆ ಅಷ್ಟೇ. ಅಪ್ಪ ಏನೋ ಇದು ಇಷ್ಟ ಜನ ಅವ್ರೆ. ಮೊಬೈಲ್ ಕಿತ್ಕೊಂಡು ಓಡ್ಬಿಡ್ಲಿ ಅಂದೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನೋಡಿ ಫ್ರೆಂಡ್ಸ್, ಇಲ್ಲಿ ಬಂದ್ರು ಕಮಿಟ್ ಆಗಿ ಹಿಂಗ್ ಮಾತಾಡ್ತಿರ್ತಾರೆ. ಸ್ವಲ್ಪ ಜೋರಾಗಿ ಹೇಳಿ ಕೇಳಿಸಲ್ಲ. ನೋಡಿ ಫ್ರೆಂಡ್ಸ್, ಇಲ್ಲೂ ಅಷ್ಟೇ, ಇಲ್ಲಿ ಬಂದ್ಬಿಟ್ಟು ಕಮಿಟ್ ಆಗಿ ಹುಡುಗನ ಜೊತೆ ಮಾತಾಡ್ತವ್ರೆ. ಇದು ನಮ್ ದೇಶ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ ಗೊತ್ತು, ಅವಳ ಆತರ ಹುಡುಗಿ ಅಲ್ಲ, ಒಳ್ಳೆ ಹುಡುಗಿ ಅಂತ. ಬರೀ ಇಂಥದೆಯಾ? ಈಗ ಇದ್ಯಾರಿಗೆ ಹೆಂಗೋ ಎತ್ಕೊಳ್ರು. ಎರಡು ನಂದಿರು ಆಗ್ತಾವಳೆ. ಜಾಲಿ ನಮ್ಮ ಹೊಟ್ಟೆ ಎಷ್ಟು ಉರಿಸ್ತವ್ರೋ ದೇವ್ರು ಒಳ್ಳೇದ್ ಮಾಡಲ್ಲ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಸುಮ್ಮನಿರಲ್ಲ, ಗೊತ್ತಾಗಲ್ಲ ನಿಮ್ಗೆ. ಸುಮ್ಮನಿರಲ್ಲ. ಗೋಕರ್ಣ ಬಂತು. ಕಣ್ಣು ಬಿಡ್ತಿಲ್ಲ. ದೇವ್ರು ಒಳ್ಳೇದ್ ಮಾಡ್ತದ ನಿಮ್ಗೆ. ಅಕ್ಕ ಅಲ್ಲಿ ನೋಡಿ, ಚಂದ್ರ ನೋಡಿ, ಸೂರ್ಯ ನೋಡಿ. ಇದು ಆಕ್ಚುಲಿ ಚೆನ್ನಾಗಿರೋದು. ನಾವು ಗೋಕರ್ಣ ರೀಚ್ ಆಗೋಷ್ಟರಲ್ಲಿ ಬೆಳಗ್ಗೆ 7:15 ಆಗಿತ್ತು. ನಾವು ಬೆಂಗಳೂರಲ್ಲಿ ಟ್ರೈನ್ನ ಬೋರ್ಡ್ ಮಾಡಿದಾಗ 6:30 PM ಈವ್ನಿಂಗ್. ಸೊ ಹೋಲ್ ನೈಟ್ ನಾವು ಜರ್ನಿ ಮಾಡಿಕೊಂಡು ಗೋಕರ್ಣಗೆ ಮಾರ್ನಿಂಗ್ 7:30ಗೆ ರೀಚ್ ಆದ್ವಿ. ನಾವು ಈಗ ಬಂದ್ವಿ. ಎಷ್ಟು ಟೈಮ್ ಎತ್ತಾನೆ? ಟೈಮ್ ಎಷ್ಟು ಗಂಟೆಗೆ ರೀಚ್ ಆದ್ವಿ? 7:45. ವೇಟಿಂಗ್ ಫಾರ್ ಟ್ಯಾಕ್ಸಿ. ಹಂಗಲ್ಲ, ಹಿಂಗೆ ಬನ್ನಿ ಹೋಗೋಣ. ಮೀನ್ವೈಲ್ ಮೈ ಕಸಿನ್. ಬನ್ನಿ ಜನರೇ. ಜಿಮ್ ಬಾಯ್, ನಿಮ್ಮ ಫೇಸ್ ಅನ್ನು ರಿವೀಲ್ ಮಾಡಿ. ವೆಯ್ಟ್ ಇಲ್ಲ, ನಾನೇ ಎದ್ದಿದ್ದೀನಿ. ಎತ್ತು ಅಷ್ಟೊಂದು ಎತ್ತಿದ್ದೀನಿ ನಾನು. ಎಷ್ಟು ಕೆಜಿ ಇದೆ ಇದು? 10 kg ಮೇಲೆ. ಎತ್ಬಿಟ್ಟು ಈಗ ಫೋಲ್ಡ್ ಮಾಡಬೇಕು. ವ್ಯೂಸ್ ಬರುತ್ತೆ ಒಳಗೆ ಅಷ್ಟೇ. ಇಲ್ಲಿ ನೋಡೋ. ಆಕ್ಚುಲಿ ಫ್ರೆಂಡ್ಸ್, ಗೋಕರ್ಣ ಆಕ್ಚುಲಿ ಇವಾಗ ಗೋಕರ್ಣ ರೀಚ್ ಆಗಿದೀವಿ. ನಮ್ ರೂಮ್ ಹೊರಡ್ತಾ ಇದೀವಿ. ಎಲ್ಲ ಆಗ್ತಾನಿಂದ ನನ್ ಮಾತ್ರ ಅಲ್ಲಿ ಬೆಳಕ್ ಬೀಳ್ತಾ, ನಿಂದು ಅದು ಸನ್ಲೈಟ್ ಬೀಳ್ತಾ ಐತೆ. ಕಿಸ್ ಮಾಡುತ್ತೆ ನಿಂಗೂನು. ಬೇಡ ರೀಟೇಕ್. ಎಷ್ಟು ಗಂಟೆಗೆ ರೀಚ್ ಆದ್ವಿ ನಾವು? ನಂಗೆ ಸಂಕೋಚ. 7:30 ರೀಚ್ ಆದ್ವಿ. ಜಸ್ಟ್ ರೀಚ್ಡ್ ಗೋಕರ್ಣ at 7:30. ಇವಾಗ ನಮ್ಮ ಸ್ಟೇ ಇರೋ ಕಡೆಗೆ ಪಯಣ. ಇನ್ನು ಈ ಕಣ್ಣಲ್ಲಿ ಏನೇನ್ ನೋಡ್ಬೇಕು. ಇನ್ನು ತುಂಬಾ ಇದೆ ನೋಡಕ್ಕೆ ಪವನ್.
ಇನ್ನು 2 ದಿನ ನಿನ್ ಕಣ್ಣೇ ಹೋಗಿಸ್ಬಿಡ್ತೀವಿ. ಅದ್ ನಾವ್ ಇನ್ನೂ ಎಲ್ಲ ಹೋಗಿಲ್ಲ ಅಜ್ಜಿ. ನಾವ್ ಯಾವ್ಯಾವ ಕಡೆ ಹೋಗ್ತೀವಿ ಅಲ್ಲೆಲ್ಲ ನಾವೆಲ್ಲ ಹೋಗಿದ್ವಿ, ಅದನ್ನೆಲ್ಲ ಇನ್ಫಾರ್ಮೇಶನ್ ಕೊಡ್ತೀವಿ. ಅದನ್ನೂ ಹಾಕ್ತೀಯಾ? Obviously ಆಗ್ತೀನಿ. Further updates. Okay sister. Stay tuned for further updates. ಅದೇ ಕಾಲ ಇದ್ರ ಮೇಲೆ ಕಾಲ ಕುತ್ಕೊ ಓಡ್ತಾ ಇದೆ, ಹೋಯ್ತಾ ಇದ್ದಲ್ಲ. ಧನಂಜಯ ಮದುವೆ 16 ಹೇಳಿ ಇವಾಗ. ಏನ್ ಮಾಡಿದ್ರು ಲಾಗ್ ಮಾಡ್ತಾರಪ್ಪ. ಹೇಳೋ, ಏನೋ ಹೇಳ್ತಿದ್ದಲ್ಲ. ಬೇಡ ಇರಪ್ಪ. Please repeat your golden sentence once again. ಏನಿಲ್ಲ, ಹೋದ್ ಜನ್ಮದ್ದು ನೆನ್ಪುಗಳೆಲ್ಲ ಹೋದ್ ಜನ್ಮದ್ದು ಏನೋ ಏನಂತಾರೆ ಅದಕ್ಕೆ? ನಿಂಗೆ ಬರ್ತೈತೆ ಏನ್ ಹೇಳ್ತೆ ಅಂತ. ಇಲ್ಲೆಲ್ಲ ಕುಂತ್ಕೊಂಡು ಮಾತಾಡಿರೋದೆಲ್ಲ ನೆನ್ಪಾಯ್ತೈತೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ? ಇಲ್ಲೆಲ್ಲ ಕುಂತ್ಕೊಂಡು ಮಾತಾಡಿರೋದೆಲ್ಲ ನೆನ್ಪಾಯ್ತೈತೆ. ಹೋದ್ ಜನ್ಮದಲ್ಲಿ ಹೋದ್ ಜನ್ಮದಲ್ಲಿ ನೀನು ನಿಮ್ ಹುಡುಗಿ ಇಲ್ಲಿ ಗೋಕರ್ಣದಲ್ಲಿ. ಇಲ್ಲೆಲ್ಲ ಓಡಾಡಿದೀವಿ. ಎಲ್ಲಿ? ಇಲ್ಲೆಲ್ಲ ಓ, ಅಲ್ಲೆಲ್ಲ ಓಡಾಡಿದ್ಯಾ? ಅರೆ ಅವಳ ನಗುವ ಸಾಂಗ್ ಕೇಳಿದ್ಯಾ? ರಿಷಬ್ ಶೆಟ್ಟಿಗೆ ನಾನೇ ಕೊಟ್ಟಿದ್ದ. ರಿಷಬ್ ಶೆಟ್ಟಿಗೆ ನೀನೇ ಕೊಟ್ಟಿದ್ದ? ಈ ಜನ್ಮ ರಿಲೀಸ್ ಆಗಿದ್ದು ಹೋದ್ ಜನ್ಮದಲ್ಲಿ ಪವನ. ಪ್ರವೀಣ, ಈ ಜನ್ಮದಲ್ಲಿ ಪವನ. ನಾನು ಆಮೇಲೆ ಕಾಪಿ ರೈಟ್ಸ್ ಕೇಸ್ ಹಾಕ್ತೀನಿ ಅಂತ ನೆನ್ಪೇನ್ ಮಾಡೋಣ ಅಷ್ಟೇ. ಅದು ಸೇಮ್ ಅವನೇ ಅಲ್ವಾ? ಪ್ರವೀಣ ಇವನೇ ಅಲ್ವಾ? ಮೀಸೆ ಇಲ್ಲ ಅಂದ್ರೆ ಅವನೇ. ಇಲ್ಲ ಚಿಕ್ಕ ವಯಸ್ಸಲ್ಲಿ ಇವ್ನಿಗೂ ಕಾಸರಗೋಡು ಪಿಕ್ಚರ್ ರಿಲೀಸ್ ಆಗಿದಾಗ ಅವ್ನು ಹಂಗೆ ಇದ್ದಿದ್ದು. ಅವಳ ಹೆಸರು ಪಲ್ಲವಿ, ನಮ್ಮ ಹುಡುಗಿ ಹೆಸರು ಪಲ್ಲವಿ, ಅವಳ ಹೆಸರು ಬೇರೆ. ನಾವು ಈಗ ಬಂದು ಬೀಚ್ ಮುಂದೆನೆ ನಮ್ಮ ಸ್ಟೇ ಇರೋದು. ನಮ್ಮ ಸ್ಟೇ. ಸೊ ನಾವು ರೈಲ್ವೆ ಸ್ಟೇಷನಿಂದ ಟ್ಯಾಕ್ಸಿನ ಮಾಡಿಕೊಂಡು ನಮ್ಮ ರೂಮ್ ಕಡೆಗೆ ಬಂದ್ವಿ. ನಾವು ರೂಮ್ ಬುಕ್ ಮಾಡಿದ್ದು ಗೋಕರ್ಣ ಮೇನ್ ಬೀಚ್ ಆಪೋಸಿಟ್ ಗೋಕರ್ ರೂಮ್ಸ್ ಅಂತ. ತುಂಬ ಚೆನ್ನಾಗಿತ್ತು ರೂಮ್ಸು. ಫಸ್ಟ್ ಆಫ್ ಆಲ್ ಕ್ಲೀನಾಗಿತ್ತು, ಸೊ ತುಂಬ ಖುಷಿ ಆಯಿತು ನೋಡೋಕ್ಕೆ. ಆ್ಯಂಡ್ ಆಲ್ಸೋ ನಾವು ಓಡಾಡೋಕ್ಕೆ ಅವ್ರ ಹತ್ರನೇ ಒಂದು ಕಾರ್ನ ಬುಕ್ ಮಾಡ್ಕೊಂಡಿದ್ವಿ, ಪ್ಲಸ್ ಒಂದು ಡ್ರೈವರು, ಎರ್ಟಿಗಾ ಕಾರು. ಸೊ ಅದಕ್ಕೆ 3500 ಒನ್ ಡೇಗೆ ಅವರು ಚಾರ್ಜ್ ಮಾಡಿದ್ದು. ಸೊ ನಾವು ಅದೇ ಕಾರಲ್ಲಿ ಮೊದಲನೇ ದಿನ ಎಲ್ಲ ಪ್ಲೇಸಸ್ಗೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಫ್ರೆಶ್ ಅಪ್ ಆದ್ವಿ. ನೆಕ್ಸ್ಟ್ ಅಲ್ಲಿ ಇವಳು ಬಿಗ್ ಬಾಸ್ ಹೋಯ್ತಾಳೆ. ಜೋರಾಗಿ ಮಾತಾಡು. ಕಡೆ 99 ನಂದಪ್ಪ. 99 ನಿಂದ 99 ನಾನು ನೀನ್ 99 ಓಟ್ ಹಾಕ್ಸಿ, ನಾನು 99 ಜನಕ್ಕೆ 99 ಓಟ್ ಹಾಕ್ಸ್ತೀನಿ. ಚಪ್ಪಾಳೆ. ಏನ್ ಗೊತ್ತಾ ಪ್ರಶ್ನೆ ಮಾಡಿದ್ ಚೆನ್ನಾಗಿತ್ತು, ಈಗ ಮಾಡಿದ ಆಕ್ಟಿಂಗ್ ತರ ಆಯ್ತು. ಅದು ಹಂಗೆ ಆಬ್ವಿಯಸ್ಲಿ ಫಸ್ಟ್ ಮಾಡ್ದಾಗ ನ್ಯಾಚುರಲ್ ಆಗಿ ಬರುತ್ತೆ. A few moments later. ಈ ಫೋಟೋ ಬೇಕೇನೆ ಎಲ್ಲ ನೋಡಿ ನಮ್ಮ ಬಾಯ್ಸ್ ಹೆಂಗ್ ಕಾಣಿಸ್ತಾ ಇದಾರೆ ಅಂತ. ತಿರ್ಕೊಳ್ಳೋ. ಜನ್ಯಾ ಈ ವಿಡಿಯೋ ಐತೆ, ಒಂಚೂರು ಕ್ಲಿಕ್ ಒಂದೇ ಒಂದು ಚೂರು ಐತೆ ಸಾಕು. ಸರಿ ನಿಂತ್ಕೊಳ್ಳಿ. ಹಾಯ್ ಫ್ರೆಂಡ್ಸ್. ಹಾಯ್. ಸೊ ನಾವು ಇವಾಗ ಮಿರ್ಜನ್ ಫೋರ್ಟಿಗೆ ಬಂದಿದ್ದೀವಿ. ಮುಗೀತಾ ನೋಡಿ? ಮುಗೀತು. ಏನಿಲ್ಲ, ಚೆನ್ನಾಗಿದೆ ಫೋಟೋಸ್ ಬಂದು ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ. ಆದರೆ ತುಂಬ ಬಿಸಿಲು ಗುರು. ಯಾರು ಬರಬೇಡಿ, ಯಾರು ಈ ಟೈಮಲ್ಲಿ ಯಾರು ಬರಬೇಡಿ, ಯಾರು ಬರಬೇಡಿ ಪ್ಲೀಸ್. ತಂಪು ಸ್ಪ್ರೈಟ್, ಮಾಜಾ, ಫ್ಯಾಂಟಾ ಏನು ಬೇಕು? ಅಯ್ಯೋ ಕಾಣಿಸ್ತಾನೆ ಇಲ್ಲ. ಬಸ್ ಹೆಂಗಿತ್ತು ಬಾಸ್? ಆಕ್ಚುಲಿ ಇವಾಗ ನೀರಿಗೋಸ್ಕರ ಕಾಯ್ತಿದ್ದಾನೆ. ನೀರು ಬಿದ್ದಿತ್ತಲ್ಲ, ನೀರು ಸಿಕ್ಕಿದ ತಕ್ಷಣ ಧುಮುಕ್ ಬಿಡ್ತಾನಂತೆ. ಸೊ ಹೌದು ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಬಿಸಿಲೈತೆ, ಏನು ಮಾಡೋದು? ಬನ್ನಿ ಫ್ರೆಂಡ್ಸ್, ಜ್ಯೂಸ್ ಕುಡಿಯೋಣ ಎಲ್ಲ. ಇಷ್ಟೇ. ಅಣ್ಣ ಮಜ್ಜಿಗೆ ಇದೆಯಾ? ಒಂದು ಲೋಟ ಮಜ್ಜಿಗೆ. ಓ ಜನ ಎಲ್ಲರೂ ಕಳ್ಸೋಣ ಹೋಗಿ ಈಗ. ಎಲ್ಲಿಗೆ ಹೋಗಿದೆ ಸಂಜು? ಜಾಲಿ ಫೋಟೋ ತೆಗೆಯಕ್ಕೆ ಹೋಗಿದೆ. ಬನ್ನಿ ಬೇಗ ಹೋಗೋಣ.
ನಮ್ಗೆ ಇನ್ನೊಂದು ಲೋಟ ಸೋಡಾ. ಮಜ್ಜಿಗೆ ಒಂದು ಮಜ್ಜಿಗೆ ಇದೆ ಅಂತ ಬೇಕಾ? ಮಜ್ಜಿಗೆನಾ? ಮಜ್ಜಿಗೆ ಬೇಡ. ಇನ್ನೊಂದು ಲೋಟ ಸೋಡಾ ಕೊಡಿ. ಸಾಲ್ಟ್ ಅಂಡ್ ಸ್ವೀಟ್. ಚೆನ್ನಾಯ್ತಾ? ಚೆನ್ನಾಯ್ತಾ ಮಜ್ಜಿಗೆ? ಮಜ್ಜಿಗೆ ಅಲ್ಲ ಇದು. ಅದು ಚೆನ್ನಾಯ್ತಾ ಅದು? ಸ್ವೀಟ್ ಸೋಡಾನ? ಸ್ವೀಟ್ ಐತೆ, ಇದು ಸಾಲ್ಟ್ ಐತೆ. ಇದು ಸಾಲ್ಟ್ ಇದು. ಜಾಸ್ತಿ ಹೋಗ್ತಿರಲ್ಲ ಸ್ವಲ್ಪ. ನಮ್ಗೆ ಯಾಣಾಗ ಹೋಗ್ತೀವ ಅನ್ನೋದೇ ಡೌಟ್ ನಂಗೆ. ಇವಾಗ ನೆಕ್ಸ್ಟ್ ಯಾಣಾಗೆ ಹೋಗ್ತಿರೋದು. ನೆಕ್ಸ್ಟ್ ಯಾಣ. ಹಾಯ್ ಫ್ರೆಂಡ್ಸ್, ಈಗ ನೆಕ್ಸ್ಟ್ ಹೋಗ್ತಾ ಇರೋದೇ ಯಾಣ ನಾವು. ಇವಳು ತಪ್ಪಾಗಿ ಹೇಳ್ತಾ ಇದ್ದಾಳೆ. ನೆಕ್ಸ್ಟ್ ಹೋಗ್ತಾ ಇರೋದೇ ಯಾಣ ನಾವು. ನೋಡಿ ನೊರೆ 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 ಬರಿತಾ ಇದು ಸೋಡಾ ಕುಡಿತಾ ಇದ್ದಾಳೆ. ಸೋಡಾನಾ ಬೇರೆ ಏನಾದ್ರು? ತುಂಬಾ ಓದ್ತಾಳೆ. ತುಂಬಾ ಓದೋದ್ರಿಂದ ಈಗ ಈ ತರ ಕನ್ನಡಕ ಇದು ಬೇರೆ ಹಾಕಿದಾಳೆ. ಈ ಕೂಲಿಂಗ್ ಗ್ಲಾಸ್ ಹಾಕಿದಾಳೆ. ನೆಕ್ಸ್ಟ್ ಇರು ಒಂದ್ ಸ್ವಲ್ಪ ಬ್ರೈಟ್ ಮಾಡ್ತೀನಿ. 1.7 ಗ್ಲಾಸ್ ಹಾಕೊಂಡಿದೆ. ಗ್ಲಾಸ್ ಆಗೋತಾಳೆ. ನಾವು ಇನ್ನು ಹಾಕೊಂಡಿಲ್ಲ, ನಾವು ಚೆನ್ನಾಗಿ ಓದಿಲ್ಲ ಅಂತ ಅರ್ಥ. ಹೌದಾ? ಆದ್ರೆ ನಾವು ಬೇರೆ ಓದ್ತಾ ಇದ್ವಿ. ಯಾಣ ಸಿಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಫಾಲ್ಸ್ ಹೋಗೋಣ ನಡೀರಿ ತಾನೇ. ಚೆನ್ನಾಗಿರುತ್ತೆ. ಇವನೊಬ್ಬ ಬರೀ ಹುಡ್ಗಿರ್ಗೆ ಮೆಸೇಜ್ ಮಾಡ್ಕೊಂಡು ಲೇಟ್ ಮಾಡ್ತಾನೆ. ಅತಿ 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 ಚಾರ್ಜ್ ಖಾಲಿ ಆಯ್ತಾ ಆಗ್ಲೇ? Few moments later. ಚಾಲೆ ಫ್ರೆಂಡ್ಸ್ ಚಾಲೆ. ಏನಂತೆ? ಜೇನಿದ್ರೊಳಗೆ ಅಂತೆ. ಹೌದಾ? ಅದಕ್ಕೆ ಭಾವನಿಗೆ ಮಾತ್ರ ಕಚ್ಚೋದು, ನಮ್ಗೇನು ಕಚ್ಚಲ್ಲ ಅಂತ ಹೇಳ್ತಾ ಇದ್ವಿ. ಅಲ್ಲ ಎರಡೈತೆ ನೋಡ, ಅದೊಂದು ಇದೊಂದು. ಅದು ಹಿಂಗ್ ಮಾಡೋದ ಬಿಡು, ಅಲ್ಲಿ ಹೋಗ್ಬಿಟ್ಟು ಎಲ್ರು ಫೋಟೋ ಬೇಕು ಅಂತ ಒಂದು ಮಾತ್ರ. ಪಪ್ಪ ಅಲ್ಲೇ ತಗೋಬಹುದು. ಮರ ಹೆಂಗ್ ಬಿಡ್ತೈತೆ? ಅಲ್ಲೇ ತಗೋಬಹುದು ಬಾ. ಅಲ್ಲಿ ಮರ ನೋಡಿ ಹೆಂಗ್ ಬಿಡ್ತೈತೆ. ದೇವಸ್ಥಾನ ಐತೆ. ಅಲ್ಲಿ ಅದ್ರ ಮೇಲೆ ಬೆಳ್ದೈತೆ. ಪವನ್ ಪವನ್ ಮಾಡೋ. ಚಿಲಕ ಚೂರಿ ಮೂವ್ ಮಾಡ್ಬಿಟ್ಟು ಹೋಗ್ಬೇಕಲ್ಲಿ. ಶೋ ಯೋರ್ ಶೂಸ್. ಅಪ್ಪ ಯಾವ ತರ ಪರಿಸ್ಥಿತಿ ಬಂದೈತೆ ಅಂತ ತಗೊಂಡು ಹೋಗಲ್ಲ ಬಿಡಿ. ನನ್ನ ಶೂಸ್ ನೋಡಿ ಗೈಸ್, ಹೊಸ ಶೂಸ್. ನಾವು ಹೊರಟ್ವಿ. ನಾವು ಒಳಗಡೆ ನೋಡಲೇ ಇಲ್ಲ, ಯಾಕಂದರೆ ತುಂಬ ಟೈಮ್ ಆಗಿಬಿಟ್ಟಿದೆ. ನಾವು ವಿಭೂತಿ ಫಾಲ್ಸ್ಗೆ ಹೋಗಬೇಕು, ಅದಕ್ಕೆ ಹೊರಟಿದ್ದೀವಿ. ಪವನ್ ಏನೋ ಹಂಗೆ ತಿಂತ ಇದೆಯಾ? ತಿನ್ನು. ಸುಸ್ತಾಗಿರುವಾಗ ಬೇಕು ವಾಟರ್ ಮಿಲನ್. ಎನರ್ಜಿಗೋಸ್ಕರ ಅಲ್ಲ, ಎನರ್ಜಿಗೆ ಏನಂತಾರೆ? ಶಕ್ತಿಗೋಸ್ಕರ. ವಾಟರ್ ಮಿಲನ್ ಜ್ಯೂಸ್. ಸಾರಿ, ಓನ್ಲಿ ವಾಟರ್ ಮಿಲನ್. ನನಗೆ ವಾಟರ್ ಮಿಲನ್ ಇದು. ಬ್ಲ್ಯಾಕ್ ಕೊಡ್ತಾರೆ. ಬ್ಲ್ಯಾಕು ಇದು ಬ್ಲ್ಯಾಕು ರೆಂಟು. ನನಗೆ ಎಲ್ಲೂ ಬ್ಲ್ಯಾಕ್ ಕಲರೇ ಕಾಣಿಸ್ತಿಲ್ಲ. ಏನು ರೆಂಟೆಡ್ ತಗೊಂಡ್ರೆ ಬ್ಲ್ಯಾಕ್ ಕಲರ್ ಅಂತೆ. ನನಗೆ ಇವತ್ತೇ ಮ್ಯಾಟ್ರ್ ಗೊತ್ತಾಗಿದೆ. ಸುಮ್ಮನೆ ಈ ಥರ ಎಲ್ಲ ಮಾಡಬೇಡ, ನಮಗೆ ಫುಲ್ ಸಂಕೋಚ. ನೆಕ್ಸ್ಟ್ ಎಲ್ಲಿಗೆ? ವಾಟರ್ ಫಾಲ್ಸ್. ಯಾವ ವಾಟರ್ ಫಾಲ್ಸ್? ಯಾವುದೇ ವಾಟರ್ ಫಾಲ್ಸ್ ಅದು? ನಂಗೆ ಹೆಸರು ಗೊತ್ತಿಲ್ಲ. ವಾಟರ್ ಫಾಲ್ಸ್. ಹಾ, ವಿಭೂತಿ ವಾಟರ್ ಫಾಲ್ಸ್.
ಬಾಯ್ ಬಾಯ್. ಗೊತ್ತಾ ನಿಂಗಿದು? ಓ ನಂಗೆ ಗೊತ್ತಿರಲಿಲ್ಲ. ಎಷ್ಟು ಎಷ್ಟು ಅಲ್ಲ ಏನಂತಾರೆ ನೀನೆ ನಿನ್ ಶೂಸ್ ಹೆಂಗಿದೆ? ತಿರ್ಕೋ ಈ ಕಡೆ, ತಿರ್ಕೋ ಈ ಕಡೆ. ಇವ್ರುಗಳೆಲ್ಲ ಎಷ್ಟು ಶ್ರೀಮಂತರು ಅಂದ್ರೆ ಕುಡಿಯೋ ನೀರಲ್ಲಿ ಮುಖ ತೊಳ್ಕೊಂತವ್ರ ಕೈ ತೊಳ್ಕೊಂತವ್ರೆ. ಅದನ್ನ ನನ್ಗೆ ಆರಿಸ್ತಾ ಇದ್ದಾನೆ ಅಂದ್ರೆ ನನ್ನ ಹೆಸರು ನಿನ್ನ ಕಾರ್ನೇ ತಗೊಂಡು ನನ್ನ ಕಾರ್ ಹೋದ್ರೆ ಚಿಂತೆ ಇಲ್ಲ ಕಣೋ. ನಿನ್ನ ಕರ್ಕೊಂಡೋಗಿ ಬಿಡಿಸ್ತೀನಿ. ನನ್ನ ಕಾರ್ನೇ ಬಿಡಿಸಲ್ಲ, ನಿನ್ನಷ್ಟೇ ಬಿಡಿಸ್ತೀನಿ. ನನ್ನ ಕಾರ್ನ ಸೇಫ್ ಡೋರ್ ತೆಗ್ಬಿಟ್ಟು ತಳ್ತಾಳೆ. ಡೋರ್ ತೆಗ್ಬಿಟ್ಟು ಕಾಲಲ್ಲಿ ನಾವ್ ಯಾರು ನಿಮ್ ಜೊತೆ ಬರಲ್ಲ, ನೀವ್ ಇಬ್ಬರೇ ಹೋಗ್ಬೇಕು. ನಿನ್ನಲ್ಲ ಅವ್ರೊಬ್ಬರೇ ಕರ್ಕೊಂಡು ಹೋಗ. ಏನೋ ಹೇಳ್ದಲ್ಲ, ಇನ್ಶೂರೆನ್ಸ್ ಮಾಡಿಸಿದ್ಯಾ? ಟರ್ಮ್ ಇನ್ಶೂರೆನ್ಸ್ ಏನೋ ಹೇಳ್ದಲ್ಲ ಪವನ್. ಜೆನ್ಯೂನ್ ಮೈಂಡ್ ವಾಯ್ಸ್ ಹೆಂಗಿರುತ್ತೆ ಅದು ಗೊತ್ತಾ? ಬಿಟ್ಬಿಡಿ ಅಣ್ಣ, ಅಣ್ಣ ನನ್ ಕೈಯಲ್ಲಿ ಆಯ್ತಾ ಒಂದ್ ದೊಡ್ಡ ವಿಷಯ ಕೊಟ್ಬಿಡಿ, ಈ ತರ ಎಲ್ಲ ಮಾಡ್ಬೇಡ್ರಿ. EMI ನಾನೇ ಕಟ್ಬೇಕು. So we are back in Vibhuti Falls. Kanda please. ಈಗ ಹೇಳು. ವಿಭೂತಿ ಫಾಲ್ಸ್ ಬಂದಿದ್ವಿ, ಚೆನ್ನಾಗಿತ್ತು. ಸ್ವಿಮ್ಮಿಂಗ್ ಬರೋರ್ಗಂತೂ ಸೈಕ್ ಆಗಿದೆ. ನಡ್ಕೊಂಡು ಬಂದರು ಫಿಸ್ಕಾಗೆಲ್ಲ ಎಲ್ಲೆಲ್ಲ ಯಾಕೆ ಹೋಗ್ತೀರಾ? ಇಲ್ಲಿ ಫ್ರೀ ಸಿಗುತ್ತೆ, ಆರಾಮಾಗಿ. ಸೂಪರ್ ಅಮೇಝಿಂಗ್. ಫ್ಯಾಮಿಲಿ ಜೊತೆ ಬನ್ನಿ. ಪಾಪ ಬರ್ಬೇಕಿತ್ತವಳು. ಅಲ್ಲ ಬಂದಿರ್ರಿ ಜಾಗ ಯಾರ್ದು? Day 2. Good morning everyone. ಗುಡ್ ಮಾರ್ನಿಂಗ್. ನಂಗೂ ಒಂದು ಸಾಂಗ್ ಹೇಳಲ್ಲ. ನಂಗೂ ಒಂದು ಸಾಂಗ್ ಬೇಕು. ಸಂಜು ಡೇ 2ಗೆ ನಾವು ಒಂದು ಕ್ರೂಸ್ನ ಬುಕ್ ಮಾಡ್ಕೊಂಡಿದ್ವಿ. ಅಂದರೆ ಅದು ಒಬ್ರಿಗೆ 600 ಪೇ ಮಾಡಿದ್ವಿ. ಅವರು 3 hours ನಮ್ಮನ್ನ ಒಂದು ರೈಡಿಗೆ ಕರ್ಕೊಂಡು ಹೋಗ್ತಾರೆ. ಆ್ಯಂಡ್ ಆಲ್ಸೋ ಅಲ್ಲಿ ಪ್ಯಾರಡೈಸ್ ಬೀಚ್, ಆಫ್ ಮೂನ್ ಬೀಚ್, ಓಮ್ ಬೀಚ್ ಎಲ್ಲ ಇದೆ. ಸೊ ಅದೆಲ್ಲ ಒಂದು ರೌಂಡ್ ಹಾಕಿಸ್ಕೊಂಡು ಕರ್ಕೊಂಬರ್ತೀವಿ ಅಂತ ಹೇಳಿದರು. ಆ್ಯಂಡ್ ಆಲ್ಸೋ ಇಟ್ ವಾಸ್ ವೆರಿ ಫನ್. ವಿ ಎಂಜಾಯ್ಡ್ ಸೋ ಮಚ್. ತುಂಬ ಅಂದರೆ ತುಂಬ ಮಜಾ ಮಾಡಿದ್ವಿ. ಒಂದು ಪಾಯಿಂಟಿಗೆ ಅವ್ರು ನಮ್ಮನ್ನ ಕರ್ಕೊಂಡೋಗಿ ನೀರಿಗೆ ಬೀಳಿಸ್ತಾರೆ. ಅದಂತೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಆಲ್ಸೋ ಕಯಾಕಿಂಗ್ ಅವೆಲ್ಲ ಇತ್ತು. ಮಲ್ಟಿಪಲ್ ಆ್ಯಕ್ಟಿವಿಟೀಸ್ ಇತ್ತು. ಸೊ ಅದೆಲ್ಲ ಸೇರಿ ನಾವು 600ನ ಪೇ ಮಾಡಿದ್ವಿ. ಲೈಫ್ ಜಾಕೆಟ್ ಇಲ್ಲ. ಜಾಕೆಟ್ ಅಲ್ಲ ಅದು. ಇನ್ನೊಂದು ಜಾಕೆಟ್. ನೋಡಿ ಕೊಟ್ಟನ್ ಕ್ಯಾಂಡಿ ಸಬ್ಬ ಕಬ್ಬ ಸಂದ ಕ್ಯಾಂಡಿ ಬಂದು ನೋಡಿ ಕೊಟ್ಟನ್ ಕ್ಯಾಂಡಿ
ಧನ್ಯಾ ಏನು ಅಲ್ಲಿ ನಿಂತ್ಕೋತೀನಿ ಹಂಗೆ ಅಲ್ಲ ಹೊರಟೋಗ್ಬಿಡುತ್ತೆ. ಪಿಂಕಿ ರೆಡಿನ ಬೀಳಕ್ಕೆ? ರೆಡಿನ ಬೀಳಕ್ಕೆ? ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ಇದೆಲ್ಲ ಮಾಡಬೇಡ, ವಾಟರ್ ಥರ ಇದೀವಲ್ಲ. ಎಕ್ಸ್ಪೀರಿಯನ್ಸ್ ಹೇಳ್ರಿ ಅಂತ ಕೇಳ್ತಾ ಇದ್ದೀನಿ. ಓಕೆ ಹೇಳ್ತೀನಿ ಬನ್ನಿ. ಹಿಂದೆನೆ ನಿಂತ್ಕೊ. ಮಾರ್ಬಲಸ್ ಮೈಂಡ್ ಓಕೆ ಬ್ಲೂಯಿಂಗ್. ಗೈಸ್, ಏನ್ ಮಾಡ್ತಿರೋ ಗೋಕರ್ಣದಲ್ಲಿ ಬಿಡ್ತಿರೋ ನಂಗೆ ಗೊತ್ತಿಲ್ಲ. ಜೋರಾಗಿ ಹೇಳು. ಏನ್ ಮಾಡ್ತಿರೋ ಬಿಡ್ತಿರೋ ಗೋಕರ್ಣದಲ್ಲಿ ಗೊತ್ತಿಲ್ಲ. ಇಲ್ಲಿ ಕ್ರೂಸ್ ತರ ಒಂದೇನೋ ಇದೆ, ಲೈಕ್ ಬೋಟ್. ಇರು ತೋರಿಸ್ತೀನಿ. ಕಾಣಿಸ್ತಿಲ್ಲ. ಅದಲ್ಲ, ನಮ್ದು ಇನ್ನೂ ಸ್ವಲ್ಪ ಚೆನ್ನಾಗಿತ್ತು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ ತರ ಇತ್ತು ಅಷ್ಟೇನೆ. ಆ ತರ ಇರುತ್ತೆ. ಲೈಫ್ ಟೈಮ್ ಎಕ್ಸ್ಪೀರಿಯನ್ಸು ತುಂಬಾ ಚೆನ್ನಾಗಿದೆ. ಅವ್ರು ಒಂದ್ ರೌಂಡ್ ಎಲ್ಲ ಓಮ್ ಬೀಚು, ಪ್ಯಾರಡೈಸ್ ಬೀಚು ಅಲ್ಲೆಲ್ಲ ಕರ್ಕೊಂಡು ಹೋಗ್ತಾರೆ. ಯಾಕೆ ಇಷ್ಟೊಂದು ಸೀರಿಯಸ್ ಆಗಿ ಹೇಳ್ತಿದ್ವಿ ಹೇಳು? ವೈವ ಕೇಳ್ತಿಲ್ಲ ಅಲ್ಲಿ. ರಿಪೋರ್ಟರ್ ಹೇಳ್ದಂಗೆ ಹೇಳ್ತಾಳೆ ಅಷ್ಟೇ. ನಾನು ಇಷ್ಟಾರು ಹೇಳ್ತಿದ್ದೀನಿ, ಸುಮ್ನೆ ಇರ್ರಪ್ಪ ನೀವು. ಓವರಾಲ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಓವರ್ ಆಲ್ ಸಖತ್ತಾಗಿತ್ತು. ನಾನು ಎಷ್ಟು ಎಂಜಾಯ್ ಮಾಡ್ಲಿಲ್ಲ. ನನ್ಗೆ ನೀರಂದ್ರೆ ಸ್ವಲ್ಪ ಭಯ. ಅದು ಫ್ಲೋಟ್ ಎಲ್ಲ ಆಗೋಕ್ಕಾಗ್ಲಿಲ್ಲ. ಸಿಕ್ಕಾಪಟ್ಟೆ ನಿಮ್ಮಿಂದ ಅದಕ್ಕೆ ತುಂಬಾ, ಅಂದ್ರೆ ನಿಮ್ಮ ಅಕ್ಕಂಗೆ ನಮ್ಗೆ ಜೋರಾಗಿ ಮಾತಾಡಿ. ಜೋರಾಗಿ ಮಾತಾಡಿ. ನಿನಗೆ ಜೋರಾಗಿ ಮಾತಾಡಿ. ಚೆನ್ನಾಗಿತ್ತು. ಅದು ಡೈವ್ ಹಾಕಿಸ್ತಾರೆ, ಅದ್ಮೇಲೆ ಸಖತ್ತಾಗಿರುತ್ತೆ. ಇಡೇ ಹೊಡ್ದೆ ನೀವು? ಸ್ಕೂಬಾ ಡೈವಿಂಗ್ ಅದೇನೋ ನೋಡಕ್ಕೆಲ್ಲ ಕೊಟ್ಟಿರೋ ಏನು ಕಾಣಲ್ಲ ಫ್ರೆಂಡ್ಸ್. ನಮ್ಮ ಪಕ್ಕದಲ್ಲಿರೋ ಬರೀ ಒಳಗಡೆ ಬರೀ ಏನಂತಾರೆ ಮಣ್ಣೆ ಕಾಣುತ್ತೆ, ಒಳಗಡೆ ಫಿಶ್ ಗಿಶ್ ಎಲ್ಲ ಏನೂ ಇಲ್ಲ. ಅದೊಂದು ಬೇಸ್, ಮಿಕ್ಕಿದೆಲ್ಲ ನೋಡಿ ಫ್ರೆಂಡ್ಸ್, ಇವಳು ಈಜುಡಿ ಅಂತ ಅಂದ್ರೆ ಇಲ್ಲಿ ಸ್ವಿಮ್ ಮಾಡು ಅಂತ ಅಂದ್ರೆ ಅಲ್ಲಿ ಫಾರಿನರ್ಸ್ ಬಂದಿದ್ದು, ಯಾವ್ದೋ ಹುಡುಗನ್ನ ಗುರಾಯಿಸ್ಕೊಂಡು ನೋಡ್ತಾ ಇದ್ಲು. ಇಲ್ಲ ಫ್ರೆಂಡ್ಸ್, ಇವನ ಹುಡುಗಿರು ಯಾರು ಏನದು ನೋಡ್ತಾರೆ, ಕಮೆಂಟ್ಸ್ ಹಾಕ್ತಾರೆ. ಇದೆಲ್ಲ ಹಾಕ್ಬೇಡಿ ಪ್ಲೀಸ್, ಕಟ್ ಮಾಡ್ಬಿಡಿ. ಯಾವುದೇ ಕಾರಣಕ್ಕೂ ಬಿಡಲ್ಲ. ನೋ ಫ್ರೆಂಡ್ಸ್, ಬರೀ ಹುಡುಗಿರೇ ಇದ್ದಿದ್ದು, ಅಲ್ಲಿ ಫಾರಿನ್ ಹುಡುಗಿರಷ್ಟೇ ಇದ್ದಿದ್ದು, ಹುಡುಗರು ಯಾರು ಇರ್ಲಿಲ್ಲ. ಇವನಂತೂ ಇವರಿಬ್ರು ಅವ್ರನ್ನ ನೋಡಕ್ಕೆ ಫುಲ್ ಈಜ್ಕೊಂಡು ಏನಲ್ಲೆಲ್ಲ ಹೋಗಿ, ಯಪ್ಪ ಅಷ್ಟು ಬರ್ಗೆಟ್ಟಿರೋರು ಇವರೆಲ್ಲ. ನಾನಲ್ಲ, ಅವ್ರು ಬರ್ತಾವ್ರೆ ಅಂದ್ಬಿಟ್ಟು ಈಜು ಆಡಿಲ್ಲ, ಅಲ್ಲೇ ಹೋಗಿ ನಿಂತ್ಕೊಂಡು ಇವಳು ಆ ಹುಡುಗ ನೋಡ್ಬಿಟ್ಟು, ವೈಟ್ ಹುಡುಗ ನೋಡ್ಬಿಟ್ಟು ತಿನ್ನೋಳ್ ತರ ನೋಡ್ತಾ ಇದ್ಲು. ಬಾ ತಿನ್ಬೇಡ ಒಟ್ಟು ಅಟ್ಲೀಸ್ಟ್ ನಾನು ಒಬ್ಬನ್ನ, ನೀನಲ್ಲಿರೋ ಹುಡುಗಿರ್ನೆಲ್ಲ ಹಂಗೆ ನೋಡ್ತಿದ್ದಲ್ಲ. ಬಟ್ ಕಂಟಿನ್ಯೂ ಮಾಡಿ. ಎಲ್ರು ನೋಡ್ಬೇಕು, ಒಬ್ರನ್ನ. ಅಲ್ಲಿ ಇದ್ದಿದೆ ಇಬ್ರು ಹುಡುಗರು ನೋಡ್ಕೊಂಡು ಸಾಕು. ಸ್ಟಾಪ್ ದ ಟಾಪಿಕ್. ಬೇರೆ ಹುಡುಗಿನ ಸ್ಟಾಪ್ ದ ಟಾಪಿಕ್. ಈಗ ಬೇರೆ ಟಾಪಿಕ್ ಹೇಳಿ. ಸೊ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ವರ್ತ್ ಎಷ್ಟು ನಾವು ಕೊಟ್ಟಿದ್ದು? 600 rupees. ವರ್ತು ಫುಲ್ ವರ್ತ್. ಯಾವ ಲೊಕೇಶನ್? ಫ್ಯಾಂಟಾಸ್ಟಿಕ್, ಮೈಂಡ್ ಬ್ಲೂಯಿಂಗ್. ಇದು ಮೈಂಡ್ ಬ್ಲೋಯಿಂಗ್. ಗೋಕರ್ಣದಿಂದ 6 ಕಿಲೋಮೀಟರ್. ಮೇನ್ ರೋಡ್ ಗೋಕರ್ಣ ರೋಡ್. ಏನದು ಏನೋ ಮೀಸೆಗ್ ಮಣ್ಣಾಗ ಏನೋ ಗಾದೆ ಇದೆ. ಓಕೆ ಫ್ರೆಂಡ್ಸ್, ಬಾಯ್. ಮೀಸೆ ಮಣ್ಣಾಗ. ಅದು ನಂಗೆ ಗೊತ್ತಿಲ್ಲ. ಓಕೆ ಫ್ರೆಂಡ್ಸ್, ಬಾಯ್. ಮೈಂಡ್ ಬ್ಲೂಯಿಂಗ್. ನೆಕ್ಸ್ಟ್ at ಎಲ್ಲಿ Back to- ರೂಮಲ್ಲಿ. ಬಾಯ್. ಟ್ರಿಪ್ ಗೊತ್ತಾಗ ಮಾತ್ರ ನಮ್ಮ ಟ್ರಿಪ್ ವೈಬ್ ಮಾಡಕ್ ಚೆನ್ನಾಗಿರುತ್ತೆ. ಇರಿ ಮಾಡ್ಬಿಟ್ಟು ಬಿಡ್ತೀನಿ, ಅವಾಗ ಕರಿಯುತ್ತೆ. ಬಿಡು. ನಂಗೆ ಮಾಡ್ತಾ ಇಲ್ಲ ಇವಳು. ವೇಸ್ಟ್ ಕ್ಯೂಟಿ ಪಾಪಚ್ಚು. ನಾನು ಮಾಡಿರೋದು ಇದು ಮಾತ್ರ. ಹಾಯ್. ಬಾಯ್. ಹೊರಡ್ತಾ ಇದೀವಿ ಗಾಯ್ಸ್. ಎಷ್ಟು ಹೇಳಿ ಟೈಮ್ ಈಗ? 5:30 ಅಲ್ಲ, 5 ಗಂಟೆ. 5:30 ಟ್ರೈನ್ ಐತೆ. ಸೊ ಹೋಗ್ಬೇಕು, ಅದಕ್ಕೆ 5 ಗಂಟೆಗೆ ಎದ್ದಿದ್ದೀವಿ. ಸೊ ವಿ ಆರ್ ಲೀವಿಂಗ್ ನೌ.
ಬೇಗ ಮಾಡೋ ನಾನು ಹಿಂಗ್ ಹಿಡಿಯಕ್ ಹೋದೆ, ನಾನು ಹಿಂಗ್ ಮಾಡಕ್ ಹೋದೆ, ಅದು ಹಿಂಗ್ ತರ ಕಾಣ್ತಾ ಇತ್ತು. ಅಲ್ಲಿ ಹಿಂಗ್ ಹಿಡ್ಕೊ ನಾವು ಸುಮ್ಮನೆ ಮಾಡೋಣ, ಅದಾದ್ಮೇಲೆ ಟಿಕೆಟ್ ಎಡಿಟ್ ಮಾಡ್ಕೊಂಡ್ರಪ್ಪ ಹಂಗೆ ಸುಮ್ಮನೆ ವಿಡಿಯೋ ಮಾಡಿ. ಏ ಇಲ್ಲಿ 1 2 3 4 1 2 3 4 ಸಾಕು ಸಾಕು. ಬ್ಯಾಗ ಲಗೇಜ್ ಎತ್ಕೊಂಡು ಹೋಗೋದು, ಎತ್ಕೊಂಡು ಹೋಗ್ಬಿಡ್ತಾರೆ ಫಾರೆಸ್ಟ್ ಒಳಗಡೆ ಸಿಗದೇ ಇಲ್ಲ. ಅದೇ ಹೇಳಿ ನೀನ್ ಹೇಳಿಯೋದು, ನೀನ್ ಹೇಳಿಯೋದು. ಮೀನ್ ಬಲೆ ಮತ್ತೆ ನಿಮ್ಮ ಟೀಮ್ ಅವ್ರು ಮಾಡ್ಬೇಕಾದ್ರೆ ಫೋರ್ವರ್ಡ್ ತ್ರಿವರ್ಡ ಫಸ್ಟ್ ವರ್ಡ್ ವರ್ಡ್ ಅಕ್ಷರನ ಲವ್ ಸಾರಿ ಲವ್ ಸ್ಟೋರಿ ಲವ್ ಸ್ಟೋರಿ ಸಿಂಪಲ್ ಆಗಿ ಇನ್ನೊಂದು ಒಂದಾಯ್ತು ಈಗ ಇನ್ನೊಂದು. ನಾವು ಡೇ 3 ಮಾರ್ನಿಂಗ್ ಟ್ರೈನ ಬುಕ್ ಮಾಡ್ಕೊಂಡಿದ್ವಿ ವಾಪಸ್ ಬ್ಯಾಂಗ್ಳೂರಿಗೆ ಹೋಗೋಕ್ಕೆ. ಅದು ಮಾರ್ನಿಂಗ್ 6 o'clock ಇತ್ತು. ಸೊ ನಾವು ಕಂಪ್ಲೀಟ್ ಡೇ ಜರ್ನಿ ಮಾಡಿದ್ವಿ, ಬಿಕಾಸ್ ನಮಗೆ ನೈಟ್ ಟ್ರೈನ್ ಅವೈಲಬಲ್ ಇರಲಿಲ್ಲ ನಾವು ಬುಕ್ ಮಾಡೋಕ್ಕೆ ಹೋದಾಗ. ಸೊ ವಿ ಹ್ಯಾಡ್ ಟು ಗೆಟ್ ಬ್ಯಾಕ್ ಟು ಅವರ್ ವರ್ಕ್. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ಓಕೆ ಡೇನೇ ಬುಕ್ ಮಾಡಿಕೊಂಡು ಟ್ರೈನ ಬರೋಣ, ಒಂದಿನ ವೇಸ್ಟ್ ಮಾಡೋದು ಯಾಕೆ ಅಂತ ಟ್ರೈನ ಬುಕ್ ಮಾಡ್ಕೊಂಡು ಬಂದ್ವಿ. ಓವರ್ ಆಲ್ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ನಾವು ತುಂಬ ಅಂದರೆ ತುಂಬ ಮಜಾ ಮಾಡಿದ್ವಿ. ಐ ಹೋಪ್ ಇದೇ ಥರ ನಾವು ಬೇರೆ ಪ್ಲೇಸಸ್ಗೆಲ್ಲ ಹೋಗ್ತಾ ಇರ್ತೀವಿ ಅಂತ. शामे मलंग सी रातें सुरंग सी बागी उड़ान पे ही ना जाने क्यों इलाही मेरा जी आए आए, इलाही मेरा जी आए आए. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಆ್ಯಂಡ್ ಆಲ್ಸೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.